ನೆತ್ತಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ಧಗ 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 ನೆತ್ತಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ಉಳಿಯುವುದೆಂದಿ ಕುರುವಂಶಜರು ಧಗ 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 ನೆತ್ತಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ಮೋಸದಿ ನಮ್ಮನು ಕುರುಪತಿ ತಂದನು ಹಸ್ತಿನವತೆಯ ಸೆರೆಯೊಳಗಿಟ್ಟನು. ಮೋಸದಿ ನಮ್ಮನು ಕುರುಪತಿ ತಂದನು ಹಸ್ತಿನವತೆಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ಮೂರ್ವರು ನಾವು ಅಣ್ಣ ತಮ್ಮಂದಿರು ಮೂರ್ವರು ನಾವು ನಮಗೊದಗಿತು ಸೆರೆಮನೆಯೊಳು ತಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿತು ಸೆರೆಮನೆಯೊಳು ತಾವು. ನೂರರೋರ್ವನೆ ಉಳಿದಿಹನೀಗ ತೀರಿಸಲನು ಜಲ ಸಾಲವ ಬೇಗ. ನೂರರೋರ್ವನೆ ಉಳಿದಿಹನೀಗ ತೀರಿಸಲನು ಜಲ ಸಾಲವ ಬೇಗ. ಎಂಬರವಾಗಿದೆ ಎಣ್ಣೆಯ ಸೇಡು ಸೇಡು ಸೇಡು. ಎಂಬರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನಿಸುವುದು ಗೌರವ ನೋಡು. ಎಂಬರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನಿಸುವುದು ಗೌರವ ನೋಡು. ತಗ 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 ನೆತ್ತಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ತಗ 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 ನೆತ್ತಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಶಕುನಿ, ನಿನ್ನ ಶತ ಸಹೋದರರನ್ನು ಕರುಣೆ ಇಲ್ಲದೆ ಕೊಂದ ಆ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲವೇ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಏನಾಯಿತು ಆ ನಿನ್ನ ಶಪಥ? ಹೇಳು ಶಕುನಿ, ಹೇಳು, ಎದ್ದೇಳು. ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ದೇಹವು ತೆಗೆದುತ್ತಿರುವುದು. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗೃಹವನ್ನು
ನಾನಿನ್ನು ಮರೆತಿಲ್ಲ, ಅದನ್ನು ಮರೆಯುವಂತೆ ಇಲ್ಲ. ನನ್ನ 99 ಸಹೋದರನು ನಿನ್ನ ಕತ್ತಲೆಯ ಕಾರಾಗೃಹ ಬಂಧನದಲ್ಲಿ ಬಂಧಿಸಿ ದಿನಕ್ಕೊಂದು ಇಡಿಯನ್ನ, ಒಂದು ಹೊಳ ನೀರನ್ನು ಕೊಡುತ್ತಿದ್ದ ಗೌರವೇಶ್ವರ, ಒಂದು ಹೊಳದ ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಕೂಳನ್ನು ನನ್ನ ಅನುಜರು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಹಸಿವು ದಾಹದಿಂದ ನರಳಿ ನರಳಿ ಅದರಾದರೂ ದುರ್ಯೋಧನ ದುರ್ಯೋಧನ, ನೀನು ಕೊಡುತ್ತಿದ್ದ ಆ ಹಿಂಸೆ ನೆನಪಿಸಿಕೊಂಡರೆ ನನ್ನ ಹೃದಯವು ಮಿಂಚಿನಂತೆ ಚಲಿಸುವುದು, ಕೈಕಾಲುಗಳು ನಡುಗುತ್ತಿರುವುದು. ನರಕದ ಭಯಂಕರವಾದ ಹಿಂಸೆಗಿದ್ದರು ಈ ಶಕುನಿಯಿಂದ ನಿನಗಾಗುವ ಹಿಂಸೆಯೋ ಅತಿ ಭಯಾನಕವಾಗಿರುವುದ. ಸತ್ತು ಸತ್ತು ಏನಿಗೂ ಘಟದ ಕುಷ್ಠನಿಗೆ ಕರ್ಕದ ಕೇಕೆ ಈ ಸೋಮಲ ರಾಜಸಗುರಿಯ ಮುಂದೆ ನಿಂಬಗಳ ಸರಸ ಸಲ್ಲಮ್ಮ. ದುರ್ಯೋಧನ, ನಿನ್ನ 99 ಮಂದಿ ಸಹೋದರ ಚಿನ್ನ ರುಂಡ ಮುಂಡಗಳನ್ನು ರಣರಂಗದಲ್ಲಿ ತುಂಡರಿಸಿ ನರಕದಲ್ಲಿ ನಿರಾಂಜನೆಯನ್ನು ಮಾಡಿಸುವನು, ನರಕದಲ್ಲಿ ನಿರಾಂಜನೆಯನ್ನು ಮಾಡಿಸುವನು. ಅಲ್ಲಿ ಹಳಬೇಡಿರಿ ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನ, ಎತ್ತ ತಾಯಿಯ ಕಣ್ಣೀರಿನ ತೊಯ್ದು ಗುರು ನೀರಿನ ಕಲಕಿತನಾಗಿ ಪುತ್ರ ದೋಕ್ಷದಿಂದ ಹರಿಸುತ್ತ ನಿನಗಾಗಿ ಒಂದು ನಿಟ್ಟಿಸರನ್ನು ಬಿಡುವರಲ್ಲದೆ ನರಕದ ಮಾರ್ಗವನ್ನೇ ಹಿಡಿಯುವೆ. ದುರ್ಯೋಧನ, ಈ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಈ ಶಕುನಿಂದ ಹಿಂಸೆಯು ಭಯಾನಕವಾಗಿರುವುದು. ಗೌರವೇಶ್ವರ, ನಿನ್ನ ಸೇಡಿಗೆ ಸೇಡು, ಮೋಸಕ್ಕೆ ಮೋಸ. ದ್ರೋಹಕ್ಕೆ ದ್ರೋಹ, ಮೊಯ್ಗೆ ಮೊಯ್ಗೆ, ವಂಚನೆಗೆ ವಂಚನೆ. ಇಲ್ಲ ಕೌರವ, ಕುರುಕುಲದ ಕುನ್ನಿ. ಶಕುನಿ ಎಂದರೆ 3 ಅಕ್ಷರ ಅರ್ಥವೇನಾದರೆ ಗೊತ್ತಿಲ್ಲ ನಿನಗೆ? ಸಾ ಎಂದರೆ ನಿನ್ನ ಸರ್ವನಾಶ. ಕು ಎಂದರೆ ನಿನ್ನ ಕುರುಕುಲ. ಡಿ ಎಂದರೆ ನಿಮ್ಮೆಲ್ಲರ ನಿರ್ನಾಮ. ಯಾರು ನಿರ್ನಾಮ? ನಿಮ್ಮೆಲ್ಲರ ನಿರ್ನಾಮ ಏನಂದ್ರೆ? ಇದೆಲ್ಲಯ್ಯ ನಿನ್ನ ವಿರೋಧಿಗಳಾದ ಆ ಪಾಂಡವರ ನಿರ್ನಾಮ ಎನ್ನುವಷ್ಟರಲ್ಲಿ ನೀನೇ ಬಂದೆ. ಏನಯ್ಯ, ಹಸಿದ ಎಬ್ಬುಲಿಯಂತೆ ಬೋರ್ಗರೆಯುತ್ತಿರುವೆ? ಹೇಳು ಶಕುನಿ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ, ಕೃತವರ್ಮ, ಬಲರಾಮಾದಿಗಳು ಸೈನ್ಯ ಸಮೇತ ಹೊರಟಂದ್ರು ದೂತನು ಸಮಾವೇಶ ತಂದಿರು. ಮಾವ,
ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು, ತನ್ನೆರಡು ತೋಳ್ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ನಾಶ ಮಾಡಬಲ್ಲನು. ಆದರೆ ಈ ಜ್ಞಾತಿ, ಹಿಂಸೆ, ಸ್ವಯೋಧ ಕಲಹ ಇದು ಉಚಿತವಾದ ಕಾರ್ಯವೇ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೊರಟಿದ್ದಾಗ ಕೃಷ್ಣನು ವಿಧ ವಿಧವಾಗಿ ಯುದ್ಧವು ಅಧರ್ಮವೆಂದು ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನು ತಿರಸ್ಕರಿಸಿ ಬಿಟ್ಟೆನು. ಕೃಷ್ಣನು ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತುಗಳು ಪರಿಗ್ರಹವಲ್ಲ ಕುರುರಾಜ, ಪರಿಗ್ರಹವಲ್ಲ. ಮಾವಾ, ಅಗ್ರಜ ಸಹೋದರ, ಅಲ್ಲ ಇದ್ದೆ ದಾಳ. ಪಾಂಡವನ ಪಾಂಡವನ ಪಾಂಡವರ 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 ಬಂಡ ಭೀಮನ ಪುಂಡ ನಡಗಿಸಿ, ಬಂಡ ಭೀಮನ ಪುಂಡ ನಡಗಿಸಿ ಗುಂಡ ಮುಂಡಗಳ ಕಂಡಾಡುವೆನು. ಬಂಡ ಭೀಮನ ಪುಂಡ ನಡಗಿಸಿ ಗುಂಡ ಮುಂಡಗಳ ಕಂಡಾಡುವೆನು. ದುರುಳ ನೀಚನ ಮಾಧವ ಮುರಿವೆ, ದುರುಳ ನೀಚನ ಮಾಧವ ಮುರಿವೆ. ಆಡಿ ನೋಡಿ ಹಠ ಮಾಡಿ ಜಯಿಸುವೆ, ನೋಡಿ ನೋಡಿ ಹಠ ಮಾಡಿ ಜಯಿಸುವೆ. ಪಡ ಸಮರದಲ್ಲಿ ಹೇಳಿ ಪಾಂಡವರ ಪಾಂಡವರ ಪಾಂಡವರ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಥಮ ಕಾಲದಲ್ಲಿ ರಾಜಸಭೆಯಲ್ಲಿ ಶಾಂತಿಯಿಂದ ಸಂಧಾನವನ್ನು ನಡೆಸುವಂತೆ ನೋಡಿದೆ ಅಣ್ಣ. ಏನು? ಕೃಷ್ಣನು ಆ ಗೊಲ್ಲ ಕೃಷ್ಣನ ಕುತಂತ್ರವನ್ನು. ಏನು? ಕೃಷ್ಣನು ಹಸ್ತಿನಾವತಿಗೆ ಬರುತ್ತಿರುವನೆ. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲಕನು ನಮ್ಮ ನಮಸ್ಕಾರವನ್ನು ನಿರಾಕರಿಸಿ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ಬಡ ಜೋಗಿ ವಿದುರನ ಮನೆಗೆ ಹೋಗಿರುವಂತೆ ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಅವನಿಗೆ ಮತ್ತಾರಿರುವರು. ಈ ದಿನ ಭಕ್ತ ನಮಸ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಬಂದ ನಂತರ ವಿಚಾರಿಸೋಣ. ನಡೆ. ಅಪ್ಪಣೆ. ಕಬಡ್ಡಿ ಕೃಷ್ಣನ ಕುಟಿಲ ತಂತ್ರಕ್ಕೆ ಜನರಬೇನಾಗಿ ರಣಧೀರ. ಕಬಡ್ಡಿ ಕೃಷ್ಣನ ಕುಟಿಲ ತಂತ್ರಕ್ಕೆ ಜನರಬೇನಾಗಿ ರಣಧೀರ. ಪಡ ಸಮರ ಹೇಳಿ ಪಾಂಡವರ ಪಾಂಡವರ ಪಾಂಡವರ. ಅಣ್ಣ, ಇಂದು ಬರಬೇಕು. ನಡೆ ಸಹೋದರ. ಅರೆ, ಕಬಡ್ಡಿ ಕೃಷ್ಣನ ಕುಟಿಲ ತಂತ್ರಕ್ಕೆ, ಕಬಡ್ಡಿ ಕೃಷ್ಣನ ಕುಟಿಲ ತಂತ್ರಕ್ಕೆ ಜನರಬೇನಾಗಿ ರಣಧೀರ. ಪಡ ಸಮರದಲ್ಲಿ ಹೇಳಿ ಪಾಂಡವರ ಪಾಂಡವರ. ಮಾವ, ಹೀಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಒಪ್ಪುವುದೇ? ಹಾಗಿದ್ದರೆ ಈ ಕೌರವೇಶ್ವರನ ಸಾರ್ವಭೌಮವನ್ನು ತೃಣೀಕರಿಸಿ ಆ ಮುರುಕಲು ಜೋಪುಡಿ ವಿದುರನ ಆಸೆಯನ್ನು ಪಡಿಸುತ್ತಿದ್ರೆ ಅಬ್ಬಬ್ಬ, ಆರಂಭದಲ್ಲಿಯೇ ಇಂಥ ಅಪಮಾನವನ್ನು ನೀನು ಹೇಗೆ ತಗೊಂಡಿದ್ದು ಗುರುರಾಜ? ಮಾವ, ಕೃಷ್ಣನಲ್ಲಿ ನಿನಗೇಕೆ ಇಷ್ಟೊಂದು ದ್ವೇಷ? ಅವನು ಕ್ಷತ್ರಿಯ ಕುಲದ ಕಂಕ ಸ್ವರೂಪನು. ಭರತ ವರ್ಷದಲ್ಲಿ
ಕ್ಷತ್ರಿಯ ನಿರ್ಮೂಲನ ಮಾಡಲೆಂದೇ ಅವತಾರವನ್ನು ಇಟ್ಟಿರುವನು. ಅವನನ್ನು ಯಾರು ಭಗವಂತನನ್ನು ಪೂಜಿಸುವರೋ ಅವರನ್ನು ಸಂಹರಿಸಿ, ಕಂಸನನ್ನು ಸಂಹರಿಸಿ, ಶಿಶುಪಾಲ ಕಂಸನನ್ನು ಕಾರಣವಿಲ್ಲದೆ ಸಂಹರಿಸಿದನು. ಕಂಸನನ್ನು ಸಂಹರಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ಸಿಂಹಾಸನದ ಮೇಲೆ ಕೂರಿಸಿ ಅವನ ಸಹೋದರನು ಸುರಪಾನದಿಂದ ಪರಮಾತ್ಮನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ಒಳಪಡಿಸಿಕೊಂಡವನಲ್ಲಿ ಅಂತವನಿಗೆ ಮನ್ನಣೆಯ ಗುರುರಾಜ. ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದ್ದು ಏಕೆ? ಆ ನಂದ ಗೋಪಾಲಕನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡಿದ್ದು ಈ ಛಲದಂಕ ಮಲ್ಲ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಶಕುನಿ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು? ಕಾಳಿಂಗ ಸತ್ವದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತಲೂ ಅವನ ಯಾದವ ಸೈನ್ಯವು ನಿನಗೆ ಅತಿ ಹೆಚ್ಚು ಅವಶ್ಯಕತೆವಾಗಿರುವುದು. ಕೃಷ್ಣನೇನಾದರೂ ನಿನ್ನ ಪರ ವಹಿಸುತ್ತೇನೆ ಅಂತ ಹೇಳಿದರೆ ನೀನು ಅದನ್ನು ನಿಸ್ಸಂಕೋಚವಾಗಿ ನಿರಾಕರಿಸಬೇಕಿತ್ತು. ಯಾದವ ಸೈನ್ಯ ಒಂದೇ ಸಾಕು, ನೀನು ನನಗೆ ಬೇಡ ಅಂತ ಹೇಳಿದರೆ. ಆದರೆ ಆ ಸಂಕಟದಿಂದ ಆ ಅರ್ಜುನನು ನಿನ್ನನ್ನು ಪಾರು ಮಾಡಿಬಿಟ್ಟನು ಕೌರವೇಶ್ವರ. ಮಾವ, ಆ ಕೃಷ್ಣನ ಮೇಲಿನ ದ್ವೇಷದಿಂದ ನಿರಪರಾಧಿಗಳಾದ ಆ ಪಾಂಡವರನ್ನು ಹಿಂಸಿಸಬೇಕಾಗುತ್ತಲ್ಲ, ಇದಾವ ಧರ್ಮ ಸಂಕಟ? ಪಾಂಡವರು ಪಾಂಡವರನ್ನು ಶ್ರೀಕೃಷ್ಣನಿಂದ ಬೇಡ ಮಾಡಲಾಗದು ಕೌರವೇಶ್ವರ. ಅವರೆಲ್ಲರೂ ಶ್ರೀಕೃಷ್ಣನ ಪರಮಾಧಾರಕರು. ನೀನು ಸಂಧಾನಕ್ಕೆ ಒಪ್ಪಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗುವೆ, ಎಚ್ಚರ. ಅಂದು ಪಗಡೆ ಆಟದಲ್ಲಿ ಸೋತಾಗಲಿ ಪಾಂಡವರ ರಾಜ್ಯದ ಮೇಲಿಂದಕ್ಕೂ ಕಳೆದು ಹೋಯಿತು. ಅದನ್ನು ಮತ್ತು ಅಂದುವುದೆಂದರೇನು? ಕುರ್ರಾಜ ಲಕ್ಷ್ಮಿಯನ್ನು ಭಿಕ್ಷುಕರ ಯಾಚೆಯನ್ನು ಇಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಅಮಲಿಸುತ್ತಿದ್ದರೆ ಅದನ್ನು ರಣರಂಗದಲ್ಲಿ ಹೋರಾಟ ಮಾಡಿ ವಿಜಯಲಕ್ಷ್ಮಿಯನ್ನು ಪಡೆಯಲಿ. ಮೇಲಿಂದ ಮೇಲೆ ಇದೆಂತಹ ದೈನ್ಯ ವೃತ್ತಿ, ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಮಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಗೋವಿನ ಪಾದದಲ್ಲಿ ಮುಳ್ಳಿನ ಮನೆ ಊರುವಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಛಲವನ್ನು ಬಿಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಲ್ಲಿ ಪದೇ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಆ ಕೃಷ್ಣನಿಗೂ ಒಂದು ತಕ್ಕ ಪರಿಚಿತವಾಗಲೇಬೇಕು. ಇದರಲ್ಲಿ ನನ್ನ ಸಂದೇಶ ಇರುವುದು ಕೌರವೇಶ್ವರ. ಏನದು? ಯಥಾ ಕಾಲದಲ್ಲಿ ನಿನಗೆ ವಿಜ್ಞಾಪನೆ ಮಾಡುವೆನು. ಹಾಗೆ ಆಗಲಿ ಮಾವ. ನಿನ್ನ ಸಲಹೆ ಹೊರತಾಗಿ ಬೇರೆಯವರ ಸಹಾಯವನ್ನು ಪಡೆಯುವುದಿಲ್ಲ. ನೋಡೇ ಹೋಗೋಣ. ದಡೈ, ಅಪಮಾನವೇನು? ಖಂಡಿತ. ಶಕುನಿ, ಯಾರಿಗೆ ಅಪಮಾನ? ನಿನ್ನ ವೈರಿಗಳಾದ ಆ ಪಾಂಡವರಿಗೆ. ಆ ಪಾಂಡವರಿಗೂ ಈ ದುರ್ಯೋಧನನ ಛಲ ಕಗ್ಗಲ್ಲಿನಂತೆ ನಡೆ ಕೌರವೇಶ್ವರ, ನಡೆ. ನಿನ್ನ ಛಲ ಅಚಲ, ಈ ಶಕುನಿಯ ಛಲ ನಿಮ್ಮ ಕುರುವಂಶ ನಿರ್ನಾಮ. ಅಧಿಕಾರ ಪದದಿಂದ ಅಧಿಕಾರ ಪದದಿಂದ ಅಧಿಕಾರ ಪದದಿಂದ ಹಿಕ್ಕಿ ಬೆರೆಯುವೆ. ನಿನ್ನ ಕುರುವಂಶವನ್ನೆಲ್ಲ ಧ್ವಂಸ ಮಾಡುವೆ, ಧ್ವಂಸ ಮಾಡುವೆ. ಇತಿಹಾಸ ತುಂಬಿರುವುದು ನಿನ್ನ ಮನದಲ್ಲಿ. ಇತಿಹಾಸ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ
ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನನ್ನು ಅಧಿಕಾರ ಪದದಿಂದ ಅಧಿಕಾರ ಪದದಿಂದ ಇತ್ತ ನಿರ್ವಂಶವನ್ನೆಲ್ಲ ನಿರ್ವಂಶ ಮಾಡಿದೆ ನಿರ್ವಂಶ ಮಾಡಿದೆ. ವೀರಧನುಸ ಹಿಡಿದು ನಿಂತ ವಿದ್ದ ವೀರನು ವೀರಧನುಸ ಹಿಡಿದು ನಿಂತ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಶೂರಕರ್ಣನು ಅನ್ಯಾಯವಾಗಿ ಪ್ರಾಣ ಬಿಡುವ ಶೂರಕರ್ಣನು ಸಿಡಿದೆದ್ದು ನಿಲ್ಲುವನು ವೀರ ಭೀಮನು ಅವರ ಗದೆಯಿಂದ ಪ್ರಾಣ ಬಿಡುವ ಹೇಳಿ ಗೌರವ ಸಿಡಿದೆದ್ದು ನಿಲ್ಲುವನು ವೀರ ಭೀಮನು ಅವರ ಗದೆಯಿಂದ ಪ್ರಾಣ ಬಿಡುವ ಹೇಳಿ ಮದದಿಂದ ಗುರುವಂತವರೆಲ್ಲದೇ ಧ್ವಂಸ ಮಾಡುವೆ ನಿರ್ವಂಸ ಮಾಡುವೆ ನಿರ್ವಂಸ ಮಾಡುವೆ ನಿರ್ವಂಸ ಮಾಡುವೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದ ಭಗವಂತ ಕಾಪಾಡು. ಪರಮಾತ್ಮ ಕಾಪಾಡು ತಂದೆ ಪರಮಾತ್ಮ. ಮೊರೆ ಕೇಳಿ ನೀ ಭಾರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಭಾರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರಿ. ಪರಮಾತ್ಮ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಪರಮಾತ್ಮ
ಕರ್ಮದ ಫಲವು ಎಂದಿಗೆ ನಿಶೇಷವಾಗಿ ತೀರಿ ಪರಮ ಪುರುಷನು ಎಂದಿಗೆ ನನ್ನ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನಿಡುವನು? ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು? ಪರಮಾತ್ಮ ಸಹಸ್ರಾರು ವರ್ಷ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯ ದೇವಿಯ ಶಾಪವು ಯಾವ ಪಾದಸ್ಪರ್ಶದಿಂದ ವಿಮೋಚನೆಯಾಯಿತು? ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಹಿಂದು ಪಾಂಡವರ ದೂತನಾಗಿ ದುರ್ಯೋಧನನ ಆಸ್ಥಾನಕ್ಕೆ ದೂತತ್ವವನ್ನು ವಹಿಸಿ ಹೋಗಲಿಕ್ಕೆ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನನ್ನೇ ಹಗಲು ರಾತ್ರಿ ಧ್ಯಾನಿಸುತ್ತಿರುವೆನಲ್ಲ ತಂದೆ. ನಿನ್ನ ನೀನು ಬಂದು ದರ್ಶನವನ್ನು ಕೊಡುವವರೆವಿಗೂ ಈ ಪವಿತ್ರವಾದ ಕ್ಷೀರ ಮಾತ್ರದಿಂದಲೇ ನನ್ನ ಶರೀರವನ್ನು ಕಾಪಾಡಿಕೊಳ್ಳುವೆನು ತಂದೆ. ಪರಮಾತ್ಮ, ಇದು ಈ ಕ್ಷೀರವು ನಿನಗರ್ಪಿತವಾಗಲಿ ತಂದೆ. ಪರಮಾತ್ಮ, ಪರಮಾತ್ಮ, ಎಂದಿಗೆ ನನ್ನ ಮೇಲೆ ನಿನ್ನ ದಯೆಯು ಬರುವುದೋ ಕಾಣೆನಲ್ಲ ತಂದೆ. ಪರಮಾತ್ಮ, ಭಾರೈ ಮಾಧವನೇ ಭಕ್ತರ ಬಂಧುವೇ, ಭಾರೈ ಮಾಧವನೇ. ಪರಮಾತ್ಮ ವಾಸುದೇವ, ಭಾರೈ ಮಾಧವನೇ ಭಕ್ತರ ಬಂಧುವೇ, ಭಾರೈ ಮಾಧವನೇ. ಕರಿಯ ಮೊರೆಯ ಕೇಳಿ ಸಲಹಿದೆ ಒಡೆಯ, ಭಕ್ತರ ಕೂಗಿಗೆ ಭಾರೆಯ ಜೀಯ. ಕರಿಯ ಮೊರೆಯ ಕೇಳಿ ಸಲಹಿದೆ ಒಡೆಯ, ಭಕ್ತರ ಕೂಗಿಗೆ ಭಾರೆಯ ಜೀಯ. ಭಾರೈ ಮಾಧವನೇ ಭಕ್ತರ ಬಂಧುವೇ, ಭಾರೈ ಮಾಧವನೇ. ಪರಮಾತ್ಮ, ಶ್ರಿತಜನ ಪಾಲಕ ಧರ್ಮ ಸಂಸ್ಥಾಪಕ ದರ್ಶನ ತೋರೋ ಅಭಯ ಪ್ರದಾಯಕ. ಪರಮಾತ್ಮ, ಶ್ರಿತಜನ ಪಾಲಕ ಧರ್ಮ ಸಂಸ್ಥಾಪಕ ದರ್ಶನ ತೋರೋ ಅಭಯ ಪ್ರದಾಯಕ. ಭಾರೈ ಮಾಧವನೇ ಭಕ್ತರ ಬಂಧುವೇ, ಭಾರೈ ಮಾಧವನೇ. ಕೃಷ್ಣ ಬಾರ, ಕೃಷ್ಣ ಪರಮಾತ್ಮ, ಪರಮಾತ್ಮ, ಪರಮಾತ್ಮ. ಹಾ ಪರಮಾತ್ಮ, ಬಂದೆಯಾ ತಂದೆ? ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ. ಪರಮಾತ್ಮ,
ಪರಮಾತ್ಮ ವಿದುರ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಕೋಲ್ವಾ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಪರಮಾತ್ಮ ಕೋಟಿ ವಂದನವಯ್ಯ ಕೋವಿದಯರ ರಥ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಗಡಲೊಳು ಲೀಲೆಯಿಂದಾಡುವ ಲೋಲಲೋಚನನೆ ವಂದೆಯ ಪರಮಾತ್ಮ ಪಾಲಗಡಲೊಳು ಲೀಲೆಯಿಂದಾಡುವ ಲೋಲಲೋಚನನೆ ವಂದೆಯ ಕಡುಶಿಲೆಯಾದ ಈ ಜಡನ ಕಡೆದು ಹರಿಯೇ ಕಡುಶಿಲೆಯಾದ ಈ ಜಡನ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯಾ ಭವ್ಯ ಮೂರುತಿಯ ಮಾಡಿದೆಯಾ ಕರುಳ ಮೊರ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳೊಳು ಧರಿಸಿದೆಯಾ ಕರುಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳೊಳು ಧರಿಸಿದೆಯಾ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರನ ತೆರೆಯನ್ನು ಬಿಡಿಸಿದೆಯಾ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರನ ತೆರೆಯನ್ನು ಬಿಡಿಸಿದೆಯಾ ಹರಿಯನಂತ ಗುಣರೂಪನೆ ನಿನ್ನಯ ಪರಮಾತ್ಮ ಹರಿಯನಂತ ಗುಣರೂಪನೆ ನಿನ್ನಯ ಚರಣವನ್ನು ಮನದೊಳಗೆ ಜಪಿಸುತ್ತಲಿ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ದೀನನ ಮೇಲೆ ಇಂದು ದಯ ತೋರಿದೆಯ ತಂದೆ ಪರಮಾತ್ಮ ನಿನ್ನ ಪಾದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು ತಂದೆ ನಿನ್ನ ದರ್ಶನದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ ಸಾರ್ಥಕವಾಯಿತು ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ ಬಹಳ ದೂರದಿಂದ ಮಾರ್ಗಾಯಾಸವಾಗಿ ದಣಿದು ಬಂದಿರುವೆನು ತಿನ್ನಲು ಏನಾದರೂ ಆಹಾರವಿದ್ದರೆ ಕೊಡುವೆಯಾ ಪರಮಾತ್ಮ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ಪರಮಾತ್ಮ ಸಕಲ ಚರಾಚರ ವಸ್ತುಗಳಿಗೂ ನೀನೇ ಅನ್ನದಾತನಾಗಿರುವಾಗ ಕೇವಲ ನಿನ್ನ ಅಣುಸ್ವರೂಪಿಯಾದ ನಾನು ನಿನಗೇನು ಕೊಡಬಲ್ಲೆನು ದೇವಾ ವಿದುರ ಪರಮಾತ್ಮ ಏನೋ ಕಾರ್ಯಾರ್ಥವಾಗಿ ದುರ್ಯೋಧನ ಬೆಳಗಿ ಹೋಗುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಗೆ ಕರೆತಂದಿತು ತಿನ್ನಲು ಏನಾದರೂ ಆಹಾರವಿದ್ದರೆ ಕೊಡುವೆಯಾ ಪರಮಾತ್ಮ ಈ ದೇಹವೇ ನಿನ್ನದಾಗಿರುವಾಗ ಕ್ಷೀರವಲ್ಲದೆ ಮತ್ತೇನೂ ನನ್ನಲ್ಲಿಲ್ಲವಲ್ಲ ತಂದೆ ವಿದುರ ಏನು ಕ್ಷೀರವೇ ಹಿಂದೆ ನಾನು ಬಾಲಕನಾಗಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿರಲಿಲ್ಲವೇ
ವಿದುರ, ನೀನು ಕುಡಿದ ಬಟ್ಟಲಿನಲ್ಲಿ ಸ್ವಲ್ಪವೂ ಕ್ಷೀರವಿಲ್ಲವೇ? ಪರಮಾತ್ಮ, ಇದ್ದ ಒಂದು ಬಟ್ಟಲು ಹಾಲನ್ನು ನಿನಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸಿ ಬಿಟ್ಟನಲ್ಲ ತಂದೆ. ವಿದುರ, ಪರಮಾತ್ಮ, ನನ್ನನ್ನು ಸರ್ವದಾ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತೊರೆದು ಕಾಮ ಕ್ರೋಧಗಳಿಗೆ ಮನೆಗೊಡದೆ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯಿತು. ವಿದುರ, ಪರಮಾತ್ಮ, ನೀನು ಕುಡಿದ ಬಟ್ಟಲಿನಲ್ಲಿ ಸ್ವಲ್ಪವೂ ಕ್ಷೀರವಿಲ್ಲವೇ? ಪರಮಾತ್ಮ, ಸ್ವಲ್ಪವೂ ಇಲ್ಲದಂತೆ ನಾನೇ ಕುಡಿದು ಬಿಟ್ಟೆನಲ್ಲ ತಂದೆ. ವಿದುರ, ನನಗರ್ಪಿಸಿದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಕ್ಷೀರವು ಇದ್ದೇ ಇರಬೇಕಲ್ಲವೇ? ಎಲ್ಲಿ ಆ ಬಟ್ಟಲನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಇದು ತೆಗೆದುಕೊಳ್ಳಿ. ಇದರಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ. ವಿದುರ, ಅಷ್ಟರಲ್ಲಿಯೇ ತೃಪ್ತಿ ಪಡುವೆನು. ಎಲ್ಲಿ? ಪರಮಾತ್ಮ, ಕೊಡು ವಿದುರ, ಕೊಡು. ಬೇಡ ಪರಮಾತ್ಮ, ಬೇಡ. ಇದು ನನ್ನ ಎಂಜಲಾಗಿರುವುದು ತಂದೆ. ವಿದುರ, ಅದನ್ನು ಎಂಜಲ್ ಎನ್ನಬಾರದು. ಪರಮಾತ್ಮ, ಕೊಡವಿಯೊಳ್ ಭಕ್ತ ಶಿರೋಮಣಿ ವಿದುರ, ಪರಮಾತ್ಮ, ಧನ್ಯನಾದ ತಂದೆ. ಕೊಡವಿಯೊಳ್ ಭಕ್ತ ಶಿರೋಮಣಿ ವಿದುರ, ಪರಮಾತ್ಮ, ಭಕ್ತಿಯ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಸದೆ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಈ ತಲೆ ಬಾರ್ಕೋದ. ವಿದುರ, ಪರಮಾತ್ಮ, ಭಕ್ತಿಯ ಪಾಸದೆ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಈ ತಲೆ ಬಾರ್ಕೋದ. ಸಕ್ಕನೆ ಎನಿಸಿದ ವಿದುರ, ಸಕ್ಕನೆ ಎನಿಸಿದೆ ಮತ್ತ ಸುಯೋಧನ. ಸಕ್ತನೆ ಎನಿಸಿದೆ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಪರಮಾತ್ಮ, ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನಯ ಮನವ ಬಿಡು ಬಿಡು, ಬಲ್ಲೆ ನಿನಯ ಮನವ. ವಿದುರ, ಪರಮಾತ್ಮ, ಭಕ್ತ ಶಿಖಾಮಣಿ, ಭಕ್ತರ ಉಚಿತ ಸೇವೆಯಿಂದಲೇ ನಾನು ಸ್ವಾಮಿ ಎನಿಸಿಕೊಂಡೆನು. ಹಿಂದೆ ನಾನು ತೀರ್ಥಾಯುಗದಲ್ಲಿ ರಾಮನಾಗಿದ್ದಾಗ ಸಬರಿಯು ಕಚ್ಚಿ ಹಾರಿಸಿದ ಎಲಚಿ ಹಣ್ಣಿನ ರುಚಿಯು ಇನ್ನೂ ನನ್ನ ನೆನಪಿನಲ್ಲಿದೆ. ಹಿಂದೆ ಕುಚೇರನ್ನು ತಂದಿದ್ದ ಅವಲಕ್ಕಿ ಸಾರವು ಇನ್ನೂ ನನ್ನ ನೆನಪಿಗೆ ಬರುತ್ತದೆ. ಕ್ಷೀರವು ಅದಕ್ಕಿಂತಲೂ ಉತ್ತಮವಲ್ಲವೇ ವಿದುರ? ಎಲ್ಲಿ? ಕೊಡು ವಿದುರ, ಕೊಡು. ಆಗಲಿ ಪರಮಾತ್ಮ, ಬನ್ನಿ. ಕುಳಿತುಕೊಳ್ಳಿ ಪರಮಾತ್ಮ. ಮಾತು. ವಿದುರ, ಪರಮಾತ್ಮ, ಕ್ಷೀರಸಾಗರದ ಸಮುದ್ರವನ್ನೇ ನಿನ್ನ ಗುಡಿಸಲಿನಲ್ಲಿ ಇಟ್ಟುಕೊಂಡು ಕ್ಷೀರವೇ ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆಯಾ? ಅದೋ ನೋಡು. ಹಾ ಪರಮಾತ್ಮ, ನಿನ್ನ ಮಾಯಾಜಾಲವನ್ನು ಹೊರೆತವರಾರು ತಂದೆ. ಪರಮಾತ್ಮ, ವಿದುರ, ಜಗದ ಜೀವನದ ತನು ನೀ. ಪರಮಾತ್ಮ, ವಿದುರ, ಜಗದ ಜೀವನದ ತನು ನೀ. ಆಡಿಸಿ ಕುಣಿಸಿ ಮಾಯೆಯ ಕವಿಸಿ. ಪರಮಾತ್ಮ, ಆಡಿಸಿ
ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪನೆ ಬಾ ಜಗದ ಜೀವನದ ತನು ನೀ ಪರಮಾತ್ಮ. ವಿದುರ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಹರಿತವರಿಲ್ಲ ಜಗದ ಜೀವದೊಳು ಪರಮಾತ್ಮ. ಹರಿತವರಿಲ್ಲ ಜಗದ ಜೀವದೊಳು ಭವಣಗೆ ಸಿಲುಕಿದ ಭ್ರಾಂತಿಯ ಮನುಜರ ಪರಮಾತ್ಮ. ಭವಣಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ಭಕ್ತರ ಪಾಲಕ ಪರಮಾತ್ಮ. ವಿದುರ, ಭವರೋಗ ವೈದ್ಯ ಭಕ್ತರ ಪಾಲಕ ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಪರಮಾತ್ಮ. ವಿದುರ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪನೆ ಬಾ ಜಗದ ಜೀವನದ ತನು ನೀ ಜಗದ ಜೀವಧಾತನು ನೀನೇ ಪರಮಾತ್ಮ. ಪರಮಾತ್ಮ, ನೀನು ಬಂದಿರುವ ಕಾರಣವೇನೆಂದು ನಾನು ತಿಳಿಯಬಹುದೇ ದೇವ? ವಿದುರ, ಅದೆಲ್ಲವೂ ಮುಗಿದು ಹೋದ ಕತೆ. ಈಗ ನಾನು ಬಂದಿರುವ ಸಮಾಚಾರವೇನೆಂದರೆ, ನನ್ನ ಸೋದರತ್ತೆಯಾದ ಕುಂತಿದೇವಿಯನ್ನು ಕಂಡು ಆ ನಂತರ ಮುಖ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ನಂತರ ದುರ್ಯೋಧನ ಸಭೆಗೆ ಹೋಗುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವೂ ನಡೆಯುತ್ತದೆ, ನೀನು ನೋಡುವೆಯಂತೆ. ಆಗಬಹುದು ತಂದೆ, ತಮ್ಮ ಇಚ್ಛೆ ಇದ್ದಂತೆ ಆಗಲಿ, ದಯಮಾಡಿಸಿ ತಂದೆ.